ಹಾಯ್ ಎಲ್ರಿಗೂ ನಮಸ್ಕಾರ. ವಿನುಚಂದ್ರ ವ್ಲಾಗ್ಸಿಗೆ ವೆಲ್ಕಮ್. ಇವತ್ತು ನಾನು ಸೂಪರಾಗಿರೋ ಟೊಮೊಟೊ ಬಾತನ್ನು ಹೇಳ್ಕೊಡ್ತೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ. ಇವತ್ತು ನೋಡಿ ಟೊಮೊಟೊ ಬಾತಿಗೆ ನಾನು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಕುಕ್ಕರ್ನ ಒಂದು ಇಟ್ಕೊಂಡಿದ್ದೀನಿ. ಈ ಕುಕ್ಕರಿಗೆ ನಾನೀಗ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಿಮಗೆ ಎಷ್ಟು ಬೇಕೋ ಆಯಿಲು ಅಷ್ಟು ಹಾಕಿ ನಂತರ ಅದಕ್ಕೆ ಒಗ್ಗರಣೆ ಹಾಕಬೇಕು. ಸೊ ಅದಕ್ಕೆ ನಾನಿಲ್ಲಿ ಪಲಾವ್ ಎಲೆ ಕಿತ್ಕೊಂಡಿದ್ದೀನಿ. ಹಸಿ ಪಲಾವ್ ಎಲೆ ಬರುತ್ತಲ್ಲ ಅದು, ಮತ್ತು ಈ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ತುಂಬ ಆದರೆ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಪಲಾವ್ ಎಲೆ, ಚಕ್ಕೆ ಲವಂಗ ಹಾಕ್ಕೊಂಡು ಮತ್ತು ಇದಕ್ಕೀಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅಂದರೆ ಇಲ್ಲಿ ಯಾವುದೇ ರೀತಿ ನಾನು ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಮಾಡ್ಕೊಂಡಿರೋದು. ಯಾವುದೇ ರೀತಿ ಪೇಸ್ಟು ರುಬ್ಬೋದು ಏನೂ ಮಾಡಿಲ್ಲ, ಎಲ್ಲ ಒಗ್ಗರಣೆ ಒಳಗೇ ಹಾಕೋದು. ಈಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂಚೂರು ಕ್ಲೀನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೆಂಪಗಾದಮೇಲೆ ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಇರೋದ್ರಿಂದ ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯಿಸ್ಬಿಡಬೇಕು. ಇಲ್ಲಾಂದರೆ ಮೆಂತ್ಯ ಸೊಪ್ಪು ಆಮೇಲೆ ಲಾಸ್ಟಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕಾಗಿ ಅದು ಎಣ್ಣೆಲೇ ಫ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೆ. ಈಗ ಅದನ್ನು ಕೂಡ ನಾನು ಅದು ಸ್ಟಾರ್ಟಿಂಗ್ ಎಣ್ಣೆ ಒಳಗೆ ಹಾಕಿದ್ರೇ ಎಲ್ಲ ಸ್ವಲ್ಪ ತಳ ಎಲ್ಲ ಹಿಡಿಯೋಂಗಾಗುತ್ತೆ. ಸೊ ಅದಕ್ಕಾಗಿ ನಾನು ಇದೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೆ. ಈಗ ಸಣ್ಣದಾಗಿ ಹೆಚ್ಚಿರೋಂಥ ಟೊಮೊಟೊ ಹಣ್ಣು ಸ್ವಲ್ಪ ಟೊಮೊಟೊ ಬಾತಿಗೆ ಜಾಸ್ತಿ ಬೇಕು. ಹೆಸರಲ್ಲೇ ಇದೆ ಅಲ್ವಾ ಟೊಮೊಟೊ ಬಾತ್ ಅಂತ. ಸೊ ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾವು ನಮ್ಮಲ್ಲಿ 5 ಜನ ಇರೋದ್ರಿಂದ ನಾನು 5 ಜನಕ್ಕೆ ಮಾಡ್ತಾ ಇರೋದು. ಇದು 5 ಲೀಟ್ರ್ ಕುಕ್ಕರಲ್ಲಿ. ನಿಮಗೆ ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ನೋಡಿ ನಿಮಗೆ ಮಾಡ್ಕೊಳ್ಳಿ. ಇಲ್ಲಿ ನಾನು 5 ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೋರಿಸ್ತಾ ಇದ್ದೀನಿ. ನಂತರ ಈಗ ಅದು ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಗ್ಗರಣೆ ಒಳಗೆ. ಸೊ ಅದಕ್ಕಾಗಿ ಉಪ್ಪು ಹಾಕಿದ್ದೀನಿ. ಮತ್ತು ಅದಕ್ಕೆ ಹಸಿ ಬಟಾಣಿ ಕಾಳು, ಈಗ ಹೆಂಗಿದ್ರು ಸೀಸನ್ ಅಲ್ವಾ, ಹಸಿ ಬಟಾಣಿ ಕಾಳು ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಬಾತಿಗೆ ಹಾಕಿದ್ರೆ. ಸೊ ಅದಕ್ಕಾಗಿ ನಾನು ಹಸಿರು ಬಟಾಣಿ ಕಾಳನ್ನ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಒಗ್ಗರಣೆ ಒಳಗೆ ಬೇಯಬೇಕು. ಟೊಮೊಟೊ ಎಲ್ಲ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಒಳಗೆ ಬೇಯಿಸ್ಕೊಂಡ್ರೆ ಬೇಗನೆ ಬೇಯೋದು ಉಪ್ಪು ಹಾಕಿದ ತಕ್ಷಣ. ಸೊ ಅದಕ್ಕಾಗಿ ನಾನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ. ನಂತರ ಅದಕ್ಕೆ ಖಾರ ಪುಡಿ ಹಾಕಿದ್ದೀನಿ. ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ನಾನು. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಖಾರ ಪುಡಿ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಹಾಕಿದ್ದೀನಿ ನಾನು. ನಂತರ ಇದಕ್ಕೆ ನಾನು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ನಾನಿಲ್ಲಿ 3 ಲೋಟ ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ಎಷ್ಟು ನೀರು ಬೇಕು ಅದನ್ನು ನೋಡಿ ಹಾಕ್ಕೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಕುದಿ ಬರ್ತಿದ್ದಂಗೆ ನಾನೀಗ ವಿಷಲ್ ಹಾಕಿದ್ದೀನಿ. ಈಗ ಮುಚ್ಚಿಟ್ಟಿದ್ದೀನಿ. ಒಂದು ವಿಷಲಿಗೆ ತುಂಬಾ ಚೆನ್ನಾಗಾಗಿತ್ತು. ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಉದುರಾಗಿ ಸ್ಮೆಲ್ಲು ಕೂಡ ಹಾಗೇ ಇತ್ತು. ತುಂಬಾ ಟೇಸ್ಟಿಯಾಗಿತ್ತು. ನೋಡಿ ಒಂದ್ಸರಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಹಾಕಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾವುದೂ ಬದಲಾಗಲ್ಲ, ನೀವು ಬದಲಾಗುವ ತನಕ ಎಲ್ಲವೂ ಬದಲಾಗುತ್ತದೆ ಒಮ್ಮೆ ನೀವು ಬದಲಾದಾಗ.